ದರ್ಶನ್ ಜೊತೆಗಿನ ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಧನ್ವೀರ್. ದರ್ಶನ್ ನಟನೆಯ ಕಾಟೇರ ಚಿತ್ರದ ಸಾಂಗ್ ಹಾಕಿ ಸ್ಟೇಟಸ್ ಅಪ್ಲೋಡ್ ಮಾಡಿದ್ದಾರೆ. ಸಿಸಿಬಿ ವಿಚಾರಣೆಯಿಂದ ಬರ್ತಾ ಇದ್ದಂತೆ ಧನ್ವೀರ್ ಇನ್ಸ್ಟಾ ಸ್ಟೋರಿ ಈಗ ಆಚೆ ಬರ್ತಾ ಇದೆ. ದರ್ಶನ್ ಜೊತೆಗಿನ ಫೋಟೋ ಅಪ್ಲೋಡ್ ಮಾಡಿದ್ದಾರೆ ಧನ್ವೀರ್. ದರ್ಶನ್ ನಟನೆಯ ಕಾಟೇರ ಚಿತ್ರದ್ದು ಆ ಸಂದರ್ಭದಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಏನದರ ಅರ್ಥ ಏನು ಅಂದರೆ ಏನು ಮೆಸೇಜ್ ಕೊಡಬೇಕಾಗಿದೆ ಆ ಮೆಸೇಜನ್ನು ಕೊಟ್ಟಾಯ್ತಾ? ದರ್ಶನ್ ಅವರು ಕೇಳ್ಕೊಳ್ತಾ ಇದ್ರೆ ನನಗೆ ಸಿಗ್ತಾ ಇಲ್ಲ ಫೆಸಿಲಿಟಿಗಳು, ಇನ್ನುಳಿದಂಥವ್ರಿಗೆಲ್ಲ ಆ ಫೆಸಿಲಿಟಿಗಳು ಸಿಗ್ತಾ ಇದೆ, ಈ ಫೆಸಿಲಿಟಿಗಳು ಸಿಗ್ತಾ ಇದೆ ಅಂತ ಕೋರ್ಟ್ನಲ್ಲೆಲ್ಲ ಕೇಳ್ಕೊಂಡಿದ್ರು. ಈಗ ಧನ್ವೀರ್ ಮೇಲೆ ಆರೋಪ ಬಂದಿದ್ದು ಇವರೇ ಜೈಲಲ್ಲಿರುವಂಥ ವಿಡಿಯೋಗಳನ್ನು ಫೋಟೋಗಳೆಲ್ಲ ಆಚೆ ಕಳಿಸಿದ್ದು ಅಂತ ಹೇಳಿ ಅವ್ರ ವಿಚಾರಣೆ ನಡೀತಾ ಇದೆ. ಸೊ ಹಾಗಾಗಿ ಋಣ ಸಂದಾಯ ಮಾಡಿದ್ರಾ, ಅದಕ್ಕೋಸ್ಕರ ಇಲ್ಲಿ ದರ್ಶನ್ ಫೋಟೋ ಅವ್ರ ಜೊತೆಗಿರುವಂಥ ಫೋಟೋವನ್ನು ಹಾಕ್ಕೊಂಡು ಇನ್ಸ್ಟಾದಲ್ಲಿ ಹಾಡು ಹಾಕಿದಾರ. ಕಾಟೇರದಲ್ಲಿರೋ ಯಾವ ಸಾಂಗ್ ಹಾಕಿದ್ದಾರೆ ಅನ್ನೋದ್ರ ಮೇಲೆ ಅದರ ಮೀನಿಂಗ್, ಲಿರಿಕ್ಸ್ ಇದೆಯಲ್ಲ ಅದರ ಮೇಲೆ ಗೊತ್ತಾಗತ್ತೆ ಯಾವ ಲಿರಿಕ್ಸಲ್ಲಿದೆ ಅಂಥೇಳಿ. ಅದರಲ್ಲಿ ಮೆಸೇಜ್ ಇರುತ್ತೆ, ಬರೀ ಫೋಟೋದಲ್ಲಿ ಮೆಸೇಜ್ ಇರೋದಿಲ್ಲ. ಕೆಲವೊಂದು ಟೈಮಲ್ಲಿ ಹಾಕಿರುವಂಥ ಹಾಡನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಅದಕ್ಕೆ ಸುಮ್ಮನೆ ಸೆಲೆಕ್ಟ್ ಮಾಡೋದಿಲ್ಲ, ಏನೋ ಒಂದು ಮೀನಿಂಗ್ ಇರುತ್ತೆ. ಸ್ವಾಗತ ಮಾಡ್ತಾ ಇವತ್ತು ರಾಜ್ಯದಲ್ಲಿ ಏನು ಕಾರಾಗೃಹಗಳಿದ್ದಾವೆ ಅಲ್ಲಿ ನಡೆಯತಕ್ಕಂಥ ವಿದ್ಯಮಾನಗಳ ಬಗ್ಗೆ ವಿಶೇಷವಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇರ್ತಕ್ಕಂಥ ಕಾರಾಗೃಹದಲ್ಲಿ ಕಾನೂನು ಬಾಹಿರವಾದಂಥ ಕೆಲವು ಘಟನೆಗಳು ನಡೆದಿದೆ ಅಂತೇಳಿ ಏನು ಮಾಧ್ಯಮದಲ್ಲಿ ತಾವೆಲ್ಲ ಬಿತ್ತರಿಸಿದ್ದೀರಿ. ಅದರ ಬಗ್ಗೆ ಏನು ನಡೆದಿದೆ, ಸತ್ಯಾಸತ್ಯತೆಗಳೇನು, ಯಾರಿಂದ ತಪ್ಪುಗಳಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಇವತ್ತು ನಾನು ನಮ್ಮ ಇಡೀ ರಾಜ್ಯದ ಎಲ್ಲ ಪ್ರಿಸನ್ಸ್ಗಳ ಸೂಪರಿಂಟೆಂಡೆಂಟ್ಗಳು, ಅಸಿಸ್ಟೆಂಟ್ ಚೀಫ್ ಸೂಪರಿಂಟೆಂಡೆಂಟ್ಸ್ಗಳು ಅವ್ರನ್ನೆಲ್ಲ ಕರೆದಿದೆ. ಈ ಸಭೆಯಲ್ಲಿ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ತುಷಾರ್ ಗಿರಿನಾಥ್ ಅವರು ಮತ್ತು ನಮ್ಮ DGIG ಅವರು ಸಲೀಂ ಅವರು ಮತ್ತು ನಮ್ಮ ಗೃಹ ಇಲಾಖೆಯ ಕಾರ್ಯದರ್ಶಿಗಳಾದ ಶರತ್ ರವರು, ನಮ್ಮ ಕಮಿಷನರ್ ಅವರು ಮತ್ತು ನಮ್ಮ ISD